ಸ್ನೇಹಿತರೆ, ಮತ್ತೊಮ್ಮೆ ಮಾಧ್ಯಮಗಳ ಮುಖವಾಡ ಬಯಲಾಗಿದೆ. ಇಡೀ ಜಗತ್ತು ಭಾರತದತ್ತ ನೋಡ್ತಾ ಇದೆ. ಭಾರತದೊಳಗಿನ ಕರ್ನಾಟಕದೊಳಗಿನ ಕರಾವಳಿಯ ಪ್ರದೇಶ. ಇವತ್ತು ನಿಗೂಢ ವ್ಯಕ್ತಿ ಕೋರ್ಟ್ ಮುಂದೆ ಪ್ರತ್ಯಕ್ಷ ಆಗಿದ್ದಾನೆ. 164 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾನೆ. ಕಳೆದ 15 ದಿನಗಳಿಂದ ಒಂದು ಪತ್ರ ಹರಿದಾಡ್ತಿತ್ತು. ಆ ಪತ್ರದಲ್ಲಿ ಅವನು ಹೇಳ್ದ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ನಾನು ಯಾವುದೋ ರಾಜ್ಯದಲ್ಲಿದ್ದೀನಿ, ಈ ಭಾಗದಲ್ಲಿ ನಾನು 100 ಹೆಣಗಳನ್ನು ನಾನು ಹೂತು ಹಾಕಿದ್ದೀನಿ, ಅದನ್ನು ನಾನು ಅಸ್ಥಿಪಂಜರ ತೆಗೆದುಕೊಡ್ತೇನೆ ಅಂತ ಹೇಳ್ಬಿಟ್ಟು ವಕೀಲರ ಮುಂದೆ ಬಂದಿದ್ದ ಅಂತೇಳಿ ಓಜಸ್ವಿ ಗೌಡ, ಸಚಿನ್ ದೇಶಪಾಂಡೆ ಅವರು ಲೆಟರ್ಗಳನ್ನು ಬರುತ್ತೆ, ಅದನ್ನು ಫೇಕು ಅಂತಂದರು. ಅದಾದ ನಂತರ ವಕೀಲರ ತಂಡ SP ಆಫೀಸಿಗೆ ಬಂತು. SP ಆಫೀಸ್ ಮುಂದೆ ಎಲ್ಲ ಮಾಧ್ಯಮಗಳು ಲೋಗೋಗಳು ಇಟ್ಕೊಂಡು ನಿಂತ್ಕೊಂಡಿದ್ರು. SP ಅವರು ಸಿಗಲಿಲ್ಲ. ಕೊನೆಗೆ ಯಾವ ಸುದ್ದಿನೂ ಮಾಡಲೇ ಇಲ್ಲ. ಅದಾದ ನಂತರ ಇವತ್ತು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಮುಂದೆ ಯಾವ ವ್ಯಕ್ತಿ ನಿಗೂಢ ವ್ಯಕ್ತಿ ಇದ್ದೋ ಆ ವ್ಯಕ್ತಿ ಹಾಜರಾಗಿ 164 ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು. ಒಂದೇ ಒಂದು ಮಾಧ್ಯಮದ ಲೋಗೋಗಳು ಬಂದಿಲ್ಲ. ಯಾಕೆ ಗೊತ್ತಾ? SP ಆಫೀಸ್ ಮುಂದೆ ಲೋಗೋಗಳು ಬಂದಿದ್ವು, ಯಾರೂ ಸುದ್ದಿ ಮಾಡಲಿಲ್ಲ ಅಂತೇಳಿ ನಮ್ಮಂಥವರು ಆ ಮಾಧ್ಯಮಗಳನ್ನು ಪ್ರಶ್ನೆ ಮಾಡಿದ್ವಲ್ಲ. ಯಾಕೆ ನಾವು ಲೋಗೋಗಳು ಹೋಗೋದೇ ಬೇಡ, ವರದಿನೇ ಮಾಡೋದು ಬೇಡ? ಆ್ಯಕ್ಚುಲಿ ಮಾಡಬೇಕಾಗಿದ್ದ ಕೆಲಸ ಏನು ಗೊತ್ತೇನ್ರಿ? ಇವರು ವಿಧಾನಸೌಧದ ಮುಂದೆ, ರಾಜಕೀಯ ಪಕ್ಷಗಳ ಮನೆಗಳ ಮುಂದೆ, ರಾಜಕಾರಣಿಗಳ ಮುಂದೆ ಲೈವ್ ವ್ಯಾನುಗಳನ್ನು ನಿಲ್ಲಿಸ್ಕೊಂಡು ಆಂಟೆನಾಗಳು ಹಾಕೊಂಡು ನಿಂತ್ಕೊತಾರಲ್ಲ, ವ್ಯಾನುಗಳು ನಿಲ್ಲಿಸ್ಕೊತಾರಲ್ಲ, ಅಷ್ಟು ವ್ಯಾನುಗಳು ಕರ್ನಾಟಕದ ಎಲ್ಲ ಸ್ಯಾಟಲೈಟ್ ಚಾನಲ್ಗಳು ಮತ್ತು ನ್ಯಾಷನಲ್ ಚಾನಲ್ಗಳು ಬೆಳ್ತಂಗಡಿಯ ನ್ಯಾಯಾಲಯದ ಮುಂದುಗಡೆ ಸುತ್ತಮುತ್ತ ಇರಬೇಕಾಗಿತ್ತು. ಇದನ್ನು ಲೈವ್ ಮಾಡಬೇಕಾಗಿತ್ತು. ಇಂತಹ ಒಂದು ವಿಚಾರ, ರೋಚಕತೆಯ ವಿಚಾರ, ಯಾವ ಹಾರರ್ ಸಿನಿಮಾಗಳಿಗಿಂತಲೂ ಕಡಿಮೆ ಇಲ್ಲದಂತಹ ವಿಚಾರ ಇದು. ಇಡೀ ಜಗತ್ತು ಈ ರೀತಿಯಾದಂಥ ಒಂದು ಸನ್ನಿವೇಶ ನೋಡಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಅಂತಹ ಒಂದು ಸನ್ನಿವೇಶವನ್ನು ನಮ್ಮ ಮಾಧ್ಯಮಗಳು ಇದನ್ನು ಪ್ರಸಾರ ಮಾಡಲೇ ಇಲ್ವಲ್ಲ, ಜನರಿಗೆ ವಿಷಯ ತಿಳಿಸ್ಲೇ ಇಲ್ವಲ್ಲ. ಅಂದರೆ ಇವರು ಪತ್ರಿಕೋದ್ಯಮಕ್ಕೆ ಯಾವ ರೀತಿ ಮೋಸ ಮಾಡ್ತಾ ಇದ್ದಾರೆ ಅಂತೇಳಿ ಅರ್ಥ ಆಗುತ್ತಲ್ಲ. ಯಾತಕ್ಕೆ ಬೇಕ್ರಿ ನಿಮಗೆ ಈ ರೀತಿಯಾದಂತಹ ಪತ್ರಿಕೋದ್ಯಮ? ಯಾಕೆ ಮಾಡ್ತೀರಿ? ಈ ಪತ್ರಿಕೋದ್ಯಮ ಅಂತಂದರೆ ನಿಮ್ಮ ಸ್ವಂತದ್ದಲ್ಲ ಸ್ವಾಮಿ. ನೀವು ಪತ್ರಕರ್ತರಾಗಿ ಪ್ರಮಾಣ ಪತ್ರ ವಚನ ಸ್ವೀಕಾರ ಮಾಡಿರ್ತೀರಿ. ಸತ್ಯ, ನ್ಯಾಯ, ನಿಷ್ಠೆಯಿಂದ ನಿಷ್ಪಕ್ಷಪಾತವಾಗಿ ಜನರಕ್ಕೆ ಧ್ವನಿಯಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿರ್ತೀವಿ. ಮಾಡ್ತಾ ಇರೋದೇನ್ರಿ ನೀವು? 15 ದಿನಗಳಿಂದ ಈ ವಿಚಾರ ಪ್ರಚಲಿತಲಿಕ್ಕೆ ಬಂದಿದೆ. 15 ದಿನಗಳಿಂದ ಈ ವಿಚಾರ ಪ್ರಸಾರ ಆಗ್ತಾ ಇದೆ ಯೂಟ್ಯೂಬ್ ಚಾನಲಲ್ಲಿ. ಆ ಯೂಟ್ಯೂಬ್ ಚಾನಲ್ಗಳಿಗಿರುವಂತಹ ಬದ್ಧತೆ ನಿಮ್ಗೆ ಇಲ್ದಂಗೆ ಆಗೋಯ್ತಲ್ಲ. ಯಾತಕ್ಕೆ ಈ ರೀತಿಯಾದಂಥ ಒಂದು ಜೀವನ ಮಾಡಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇಡೀ ಸಂವಿಧಾನದಲ್ಲಿ ನಿಮಗೆ ವಾಕ್ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ನೀವು ಆಧಾರ ಸ್ತಂಭಗಳು, ಈ ಭ್ರಷ್ಟ ಕಾರ್ಯಾಂಗ, ಶಾಸಕಾಂಗ ವ್ಯವಸ್ಥೆಯನ್ನು ಜನರ ಮುಂದೆ ಇಟ್ಟು, ಅವ್ರನ್ನ ಬೆತ್ತಲೆ ಮಾಡಿ ಜನರ ಮುಂದೆ ಇಟ್ಟು ಅವರನ್ನು ಮೂರಾಬಟ್ಟೆ ಮಾಡಬೇಕಾಗಿದ್ದಂಥವ್ರು ನೀವು ಆಧಾರ ಸ್ತಂಭಗಳು. ನೀವು ಮಾಡ್ತಾ ಇರೋದೇನು? ಕನ್ನಡದಲ್ಲಿರುವುದೇ ಬೆರಳೆಣಿಕೆಯಷ್ಟು ಚಾನಲ್ಗಳು. ನಾನು ಪದೇ ಅದನ್ನೇ ಹೇಳ್ತಾ ಇದ್ದೀನಿ, ಮೊದಲು ನೀವು ಬದಲಾವಣೆ ಆಗಿ ಅಂತೇಳಿ. ಇವತ್ತು TV ಚಾನಲ್ಗಳನ್ನು ನೋಡ್ತಾ ಇದ್ದರೆ ನೀವು ಸ್ಟೇಟ್ಮೆಂಟ್ ಮಾಡ್ತಾ ಇರುವಂಥದ್ದು ಎಂಥದ್ದು? ಬ್ರೇಕಿಂಗ್ ನ್ಯೂಸು, ಡಿಬೇಟ್ಗಳು ಎಂಥದ್ರಿ? ಸಿದ್ದರಾಮಯ್ಯನವರು ನ್ಯಾಷನಲ್ TVಗೆ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ರು ಅಂತೇಳಿ ಒಂದು ಬ್ರೇಕಿಂಗ್ ನ್ಯೂಸ್ ಮಾಡ್ತೀರಿ, ಸ್ಪೆಷಲ್ ಸ್ಟೋರಿಗಳನ್ನು ಮಾಡ್ತೀರಿ, ರಾಜಕೀಯ ಪಕ್ಷದ ಮುಖಂಡರನ್ನು ಕರ್ಕೊಂಡು ಚರ್ಚೆ ಮಾಡ್ತೀರಿ. DK ಶಿವಕುಮಾರ್ ಹೇಳ್ತಾರೆ ಪಕ್ಷ ನಮ್ಮದು ತಾಯಿ ಇದ್ದಂಗೆ ದೀಕ್ಷೆ ಕೊಟ್ಬಿಟ್ಟಿದ್ದಾರೆ ಅಂತೇಳಿ ಆ ಸುದ್ದಿಗಳನ್ನು ರಿಪೀಟ್ ಮಾಡ್ತಾ ಇದ್ದೀರ ಹೊರತು ಇಂತಹ ಒಂದು ಸುದ್ದಿ ಇಡೀ ಜಗತ್ತು ನೋಡ್ತಾ ಇರುವಂಥ ಒಂದು ಸುದ್ದಿಯನ್ನು ಈ ಕಡೆ ನೀವು ಒಂದೇ ಒಂದು ಚಾನಲಲ್ಲಿ ಒಂದು ಬಿಟ್ಟು ಪ್ರಸಾರ ಮಾಡಲಿಲ್ಲ ಅಂತಂದರೆ ನೀವೆಂತಹ ಪತ್ರಕರ್ತರು ಅಂತೇಳಿ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಂಡು ಹೋಗಿ. ಅಸಹ್ಯ ಆಗ್ಬಿಡುತ್ತೆ. ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಅವರ ಲೆಟ್ರೇಡು ಯಾವತ್ತು ಹರಿದಾಡ್ತಾ ಇತ್ತೋ ಅವತ್ತು ಇದು ಫೇಕಾ, ಅಸಲಿನ ನಕಲಿನ ಅಂತೇಳಿ ಒಂದು ಸುದ್ದಿ ಮಾಡಬೇಕಾಗಿತ್ತು. ನಿಮಗೆ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇತ್ತು, ಮಾಡಲಿಲ್ಲ. ಅದಾದ ಮೇಲೆ ಆ SP ಆಫೀಸ್ಗೆ ಅವರೇ ಬಂದಾಗಲೂ ಸಹ ಲೋಗೋಗಳನ್ನು ಇಟ್ಕೊಂಡು ಹೋದ್ರಿ, ಸುದ್ದಿ ಮಾಡಲಿಲ್ಲ. ಅದಾದ ನಂತರ FIR ಆಯಿತು ಕೋರ್ಟ್ ಆದೇಶದ ಮೇರೆಗೆ. FIR ಕಾಪಿ ಎಲ್ಲವೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು, ಸುದ್ದಿ ಮಾಡಲೇ ಇಲ್ಲ. ಈಗ ಸ್ವತಃ ಅದೇ ವ್ಯಕ್ತಿ ಬ್ಯಾಗಲ್ಲಿ ಏನೋ ಹಿಡ್ಕೊಂಡು ಬಂದಿದ್ದ.
ಮಂಗಳೂರು ದಕ್ಷಿಣ ಕನ್ನಡದ SP ಹೇಳಿದ್ರು, ಇವರು ಫೋಟೋ ಕೊಟ್ಟಿದ್ದಾರೆ, ಅಸ್ಥಿಪಂಜರದ ಫೋಟೋ ಕೊಟ್ಟಿದ್ದಾರೆ, ಆದರೆ ಕಳೆಬಳಗಳನ್ನು ಕೊಟ್ಟಿಲ್ಲ ಅಂತಂದಾಗ ಇವತ್ತು ಬ್ಯಾಗ್ ಹಿಡ್ಕೊಂಡು ಬಂದಿದ್ದ, ಬ್ಯಾಗಲ್ಲಿ ಅಸ್ಥಿಪಂಜರ ಇತ್ತೋ ಏನೋ ಗೊತ್ತಿಲ್ಲ, ನ್ಯಾಯಾಧೀಶರ ಮುಂದೆ ಹೇಳದ್ನೋ ಇಲ್ಲ ಗೊತ್ತಿಲ್ಲ, ಆದರೆ ಏನೇನೋ ತೋರಿಸೋ ಅಂಥವ್ರು ಬ್ಯಾಗಲ್ಲಿ ಏನಿತ್ತು ಅಂತ ಆದರೂ ಹೇಳ್ಬೇಕಾಗಿತ್ತಲ್ಲ, ಈ ವ್ಯಕ್ತಿ ಯಾರು ಅಂತ ಹೇಳ್ಬೇಕಾಗಿತ್ತಲ್ಲ, ಈ ಕೋರ್ಟ್ನಲ್ಲಿ ಏನು ಕಲಾಪ ನಡೀತು ಅಂತ ಹೇಳ್ಬೋದಾಗಿತ್ತಲ್ಲ. ಒಬ್ಬ ರಮೇಶ್ ಜಾರಕಿಹೊಳಿಯ ವಿಚಾರದಲ್ಲಿ, CDA ವಿಚಾರದಲ್ಲಿ ಆ ಸಂತ್ರಸ್ತ ಮಹಿಳೆ, ಆ ಯುವತಿ ಎಲ್ಲಿಂದ ಬರ್ತಾಳೆ, ಎಲ್ಲಿ ಹೋಗ್ತಾಳೆ ಅಂತೇಳಿ ಏನು ಕೋರ್ಟ್ಗಳ ಮುಂದೆ ಇವರು ಲೈವ್ ತೋರಿಸ್ಕೊಂಡು ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ರಲ್ಲ, ಅದೇ ಇಂತಹ ಒಂದು ವಿಚಾರ, ನ್ಯಾಯ ಸಿಗಬೇಕಾದಂಥ ಒಂದು ವಿಚಾರದಲ್ಲಿ ಒಂದೇ ಒಂದು ಚಾನಲ್ಲು ಇದರ ಬಗ್ಗೆ ಸುದ್ದಿ ಮಾಡಿತ್ತೇನ್ರಿ? ಸುದ್ದಿ ಮಾಡಿತ್ತ? ಹಾಗಾದರೆ ಯೂಟ್ಯೂಬ್ ಚಾನಲ್ಗಳು, ಸೋಷಿಯಲ್ ಮೀಡಿಯಾ ಇಲ್ಲದೆ ಹೋಗಿದ್ರೆ ಈ ವಿಚಾರಗಳನ್ನು ಮುಚ್ಚಾಕ್ತಿದ್ರಲ್ಲ. ತಪ್ಪಿತಸ್ಥರು ಯಾರೇ ಆಗಿರ್ಬೋದು ರೀ, ಒಬ್ಬ ನಿಗೂಢ ವ್ಯಕ್ತಿ, ಯಾವುದೋ ರಾಜ್ಯದಲ್ಲಿರುವಂಥ ವ್ಯಕ್ತಿ ಇವತ್ತು ರಾಜ್ಯಕ್ಕೆ ಬಂದು ನ್ಯಾಯಾಲಯದ ಮುಂದೆ 164 ಸ್ಟೇಟ್ಮೆಂಟ್ ಕೊಡ್ತಾನೆ ಅಂತಂದರೆ ಇದು ಸುದ್ದಿನೇ ಆಗಲ್ವಾ ನಿಮಗೆ? ಇದು ಸುದ್ದಿನೇ ಆಗಲ್ವಾ ನಿಮಗೆ? ಇಂತಹ ರೀತಿಯಲ್ಲಿ ಯಾಕೆ ಪತ್ರಿಕೋದ್ಯಮ ನಡೆಸ್ತೀರಿ? ಪ್ರಮಾಣ ವಚನ ಸ್ವೀಕಾರ ಮಾಡಿ ಪತ್ರಿಕೋದ್ಯಮಕ್ಕೆ ಬಂದಿರ್ತೀರಿ. ಬಿಟ್ಟು ಬಿಡಿ, ನಿಮ್ಮ ಕೈಲಿ ಆಗಲ್ಲ ಅಂತಂದರೆ ಎಲ್ಲ ಚಾನಲ್ಗಳನ್ನ ಬಂದ್ ಮಾಡಿ. ಇರೋದೇ 4-5 ಚಾನಲ್ಲು, ಅದರಲ್ಲೂ ಸಹ ರಾಜಕೀಯ ಪಕ್ಷಗಳ ಮುಖವಾಣಿಗಳು ಹಾಕ್ಕೊಂಡು, ಮೌತ್ ಪೀಸ್ ಹಾಕ್ಕೊಂಡು ಅವರಿಗೆ ಉಗುಳ್ಕೊಂಡು ಕೂತ್ಕೊಂಡು ಕಾಯ್ಕೊಂತ ಕೂತಿದ್ದೀರಿ. ಉಳಿದಿರುವಂಥದ್ದು 1-2 ಅವನ್ನು ಮುಚ್ಚಿಬಿಡಿ ಸ್ವಾಮಿ. ನೀವು ಅವಶ್ಯಕತೆ ಇಲ್ಲ ನಮಗೆ. ಯಾಕೆ ಪತ್ರಿಕೋದ್ಯಮಕ್ಕೆ ಈ ರೀತಿಯಾದಂತಹ ದ್ರೋಹ ಮಾಡ್ತಾ ಇದ್ದೀರಿ? ಯಾತಕ್ಕೆ ಮಾಡ್ತಾ ಇದ್ದೀರಿ? ಇದು ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ತಾ ಇರುವಂಥದ್ದು. ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಂಬಿಡಿ, ನೀವು ಮಾಡ್ತಾ ಇರುವಂತಹ ದ್ರೋಹ ಎಂಥದ್ದು ಅಂತೇಳಿ. ನಿಜಕ್ಕೂ ಇವತ್ತು ಮಧ್ಯಾಹ್ನದಿಂದ ನಾವು ನೋಡ್ತಾ ಇದ್ದೀವಿ, ಯಾವ್ದಾದ್ರು ಚಾನಲಲ್ಲಿ ಬರುತ್ತಾ, ಚರ್ಚೆ ಆಗುತ್ತಾ, ಡಿಬೇಟ್ ಆಗುತ್ತಾ, ಬ್ರೇಕಿಂಗ್ ನ್ಯೂಸ್ ಬರುತ್ತಾ, ಎಕ್ಸ್ಕ್ಲೂಸಿವ್ ನ್ಯೂಸ್ ಬರುತ್ತಾ, ಎಲ್ಲವನ್ನೂ ನೋಡ್ತಾ ಇದ್ದೀವಿ. ಒಂದೇ ಒಂದು ಚಾನಲಲ್ಲಿ ಒಂದೇ ಒಂದು ಬಿಟ್ಟು ಬಂದಿಲ್ಲ ಅಂತಂದರೆ ಯಾರನ್ನ ರಕ್ಷಣೆ ಮಾಡಲಿಕ್ಕೆ ನೀವು ಹೋಗ್ತಾ ಇದ್ದೀರಿ, ಯಾರನ್ನ ಕಾಪಾಡಲಿಕ್ಕೆ ಹೋಗ್ತಾ ಇದ್ದೀರಿ, ಯಾವ ವಿಷಯವನ್ನು ಮುಚ್ಚಿಡ್ಲಿಕ್ಕೆ ಹೋಗ್ತಾ ಇದ್ದೀರಿ. 48 ವರ್ಷದ ಒಬ್ಬ ಮಧ್ಯವಯಸ್ಕ, 48 ವರ್ಷದ ಒಬ್ಬ ಕೋರ್ಟ್ ಮುಂದೆ ಬಂದು ಇವತ್ತು 164 ಸ್ಟೇಟ್ಮೆಂಟ್ ಮಾಡ್ತಾನೆ. ಅದೇ 164 ಸ್ಟೇಟ್ಮೆಂಟನ್ನು ರಮೇಶ್ ಜಾರಕಿಹೊಳಿಯ ವಿಚಾರದಲ್ಲಿ ಸಂತ್ರಸ್ತ ಸ್ಟೇಟ್ಮೆಂಟ್ ಮಾಡಿದಾಗ ನೀವು ಎಷ್ಟು ಕುತೂಹಲದಿಂದ ಆ ವರದಿಗಳನ್ನು ಮಾಡಿದ್ರಿ. ಅದೇ 164 ಸ್ಟೇಟ್ಮೆಂಟನ್ನು ಈ ವ್ಯಕ್ತಿ ಇವತ್ತು ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ಮಾಡ್ತಾನೆ ಅಂತ ಗೊತ್ತಾದಾಗ ಅದರ ತೋರಿಸುವಂತಹ 0% ಕಾಳಜಿಯನ್ನು ಇಲ್ಲಿ ತೋರಿಸ್ಲಿಲ್ವಲ್ಲ ನೀವು ಪತ್ರಿಕೋದ್ಯಮಕ್ಕೆ ಏನು ಸಂವಿಧಾನ ಕೊಟ್ಟಿರುವಂಥ ವಾಕ್ ಸ್ವಾತಂತ್ರ್ಯಕ್ಕೆ ನೀವು ಮಾಡ್ತಾ ಇರುವಂತಹ ದ್ರೋಹ ಅಂತ ಅನ್ನಿಸ್ತಾ ಇಲ್ವಾ? ನಾನು ಹೇಳ್ತಾ ಇರೋದು ಎಲ್ಲ ಚಾನಲ್ಗಳು ಅವ್ರಿಗೂ ರೀ, ಸ್ಟೇಟ್ ಚಾನಲ್ಗಳು, ನ್ಯಾಷನಲ್ ಚಾನಲ್ಗಳು, ಎಲ್ಲರಿಗೂ ಹೇಳ್ತಾ ಇದ್ದೀನಿ. ನಿಮಗೆ ಬದ್ಧತೆ ಅನ್ನೋದಿಲ್ವಾ? ನಿಮಗೆ ನೈತಿಕತೆ ಅನ್ನೋದಿಲ್ಲ? ಮೌಲ್ಯಗಳಂತೂ ಇಲ್ಲವೇ ಇಲ್ಲ ನಿಮಗೆ. ಆದರೂ ಸಹ ಸತ್ಯವನ್ನು ಹೊರಗಡೆ ತರಬೇಕಲ್ಲ. ಇವಾಗಲೇ ಒಂದು ಅಸ್ಥಿ ಪಂಜರವನ್ನು ಕೋರ್ಟ್ ಮುಂದೆ ಇಟ್ಟಿದ್ದೀನಿ ಅಂತ ಹೇಳಲಾಗ್ತಾ ಇದೆಯಲ್ಲ, ಬ್ಯಾಗಲ್ಲಿ ತೊಗೊಂಬಂದಿದ್ದಾನೆ ಅಂತ ಹೇಳಲಾಗ್ತಾ ಇದೆಯಲ್ಲ. ಅವ್ರು 100 ಅಸ್ಥಿ ಪಂಜರ ಆಗಿದ್ರೂ ಸಹ ನೀವು ಯಾರೂ ಸಹ ಇದು ಏನಾಯಿತು ಏನು ಅಂತೇಳಿ ತೋರಿಸೋದಿಲ್ಲ. ಯಾತಕ್ಕೆ? ನಿಮಗೆ ನೀವೇ ಮಾರ್ಕೊಂಡ್ಬಿಟ್ಟಿದ್ದೀರಿ. ನಿಮಗೆ ನೀವೇ ನಿಮ್ಮ ತನವನ್ನು ನೀವು ಇನ್ನೊಬ್ಬರು ಕೊಟ್ಬಿಟ್ಟಿದ್ದೀರಿ. ಇಲ್ಲಿ ನ್ಯಾಯದ ಪರವಾಗಿ ದನಿ ಎತ್ತೋದಕ್ಕೆ ನಿಮಗೆ ಶಕ್ತಿಯೇ ಇಲ್ಲ, ನಿಮಗೆ ಶಕ್ತಿನೇ ಇಲ್ಲ, ಶಕ್ತಿ ಕಳ್ಕೊಂಡ್ಬಿಟ್ಟಿದ್ದೀರಿ. ಇದು ನಮ್ಮ ದೇಶದ ದುರಂತವೋ ದೌರ್ಭಾಗ್ಯವೋ ಗೊತ್ತಿಲ್ಲ. ನಿಮ್ಮ ಅಕ್ಷರ ಮೀಡಿಯಾ ಪದೇ ಹೇಳ್ತಾ ಇರೋದು, ನಿಮ್ಮ ಮೇಲೆ ನಾವು ಆರೋಪ ಮಾಡ್ತಾ ಇಲ್ಲ, ನೀವು ಹೋಗ್ತಾ ಇರುವಂಥ ದಾರಿ ಸರಿ ಇಲ್ಲ, ನಿಮ್ಮನ್ನು ನಾವು ದೂಷಣೆ ಮಾಡ್ತಾ ಇಲ್ಲ. ನೀವು ವಾಕ್ ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದೀರಿ. ನೀವು ಸಂವಿಧಾನ ಕೊಟ್ಟಿರುವಂಥ ಸ್ವತಂತ್ರವನ್ನು ಜನರ ಧ್ವನಿಯಾಗಿ ಬಳಸಬೇಕಾಗಿತ್ತು. ಸತ್ಯ, ನ್ಯಾಯ, ನೀತಿ, ಧರ್ಮದ ಪರವಾಗಿ ಮಾತಾಡಬೇಕಾಗಿತ್ತು. ಆದರೆ ನೀವು ಮಾಡ್ತಾ ಇರೋದು ಏನು? ಎಲ್ಲವೂ ಸಹ ಉಲ್ಟಾ ಮಾತಾಡ್ತಾ ಇದ್ರಿ. ಆ ಕೆಲಸ ಮಾಡಬೇಡಿ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ನಮ್ಮ ಪಬ್ಲಿಕ್ ಟಿವಿಯ ಹಿರಿಯ ಪತ್ರಕರ್ತರಾದಂಥ ಪಬ್ಲಿಕ್ ಟಿವಿಯ ರಂಗಣ್ಣವರಾಗಿರ್ಬೋದು, ರಂಗನಾಥ್ ಭಾರದ್ವಾಜ್ ಆಗಿರ್ಬೋದು, ರಾಷ್ಟ್ರವಾದಿ ಪತ್ರಕರ್ತ ಅಜಿತ್ ಹನ್ಮಕ್ಕನವರ್ ಆಗಿರ್ಬೋದು, ರಿಪಬ್ಲಿಕ್ ಕನ್ನಡದ ಶೋಭಾ ಮಳವಳ್ಳಿ ಆಗಿರ್ಬೋದು, ಗ್ಯಾರಂಟಿ ನ್ಯೂಸ್ನ ರಾಧಕ್ಕ ಇರ್ಬೋದು, ನ್ಯೂಸ್ 8ನ ರವಿಕುಮಾರ್, ನ್ಯೂಸ್ 8ನ ಮುಖ್ಯಸ್ಥರಾಗಿರ್ಬೋದು, ನ್ಯೂಸ್ ಫಸ್ಟ್ನ ರವಿಕುಮಾರ್ ಆಗಿರ್ಬೋದು, ರಮಾಕಾಂತ್ ಆಗಿರ್ಬೋದು, ನಿಮ್ಮೆಲ್ಲರಿಗೂ ಅದನ್ನೇ ಕೇಳ್ತಾ ಇರುವಂಥದ್ದು. ಪ್ರಸಾರ ಮಾಡಿ, ಸುದ್ದಿಗಳನ್ನು ಪ್ರಸಾರ ಮಾಡಿ, ಜನರಿಗೆ ಗೊತ್ತಾಗಲಿ, ಸತ್ಯ ಗೊತ್ತಾಗಲಿ, ಯಾರು ನಿಗೂಢ ವ್ಯಕ್ತಿ ಅಂತ ಗೊತ್ತಾಗಲಿ.
ನೀವು ಪ್ರಸಾರ ಮಾಡುವಂಥ ಸುದ್ದಿ ನ್ಯಾಷನಲ್ ನ್ಯೂಸ್ ಅವ್ರು ತಗೊತಾರೆ, ನ್ಯಾಷನಲ್ ನ್ಯೂಸ್ ಅವರನ್ನು ಇಂಟರ್ನ್ಯಾಷನಲ್ ನ್ಯೂಸ್ ಮಾಡ್ತಾರೆ. ಇಂತಹ ಕುತೂಹಲವರಾದಂತಹ ಇಂತಹ RR ಸಿನಿಮಾಗಳಿಗಿಂತಲೂ ಏನು ಕುತೂಹಲ ಕೆರಳಿಸಿರುವಂಥ ಈ ಸುದ್ದಿ ಜಗತ್ತಿಗೆ ಗೊತ್ತಾಗಲಿರಿ. ಆ 100 ಜನ ಯಾರು ಜೀವ ಕಳ್ಕೊಂಡ್ರು ಅಂತ ಗೊತ್ತಾಗಲಿರಿ. ಆ 100 ಜನರ ಕಳೆಬರಹ ಯಾವುದು ಅಂತ ಗೊತ್ತಾಗಲಿರಿ. ಸತ್ಯ ಹೊರಗಡೆ ಬರಲಿ, ಇದನ್ನೇ ನಾವು ಕೇಳ್ತಾ ಇರುವಂಥದ್ದು. ತಪ್ಪಿತಸ್ಥರು ಯಾರೇ ಆಗಿರಲಿ, ಒಂದು ವೇಳೆ ಆ ವ್ಯಕ್ತಿನೇ ಏನಾದರೂ ಮಾಡಿ ಮುಚ್ಚಿಡ್ತಾ ಇದ್ದಾನ, ಇದರಿಂದ ಯಾರಿದ್ದಾರೆ ಎಲ್ಲವೂ ಹೊರಗಡೆ ಬರಬೇಕಲ್ಲ. ಇದೆಲ್ಲ ಫೇಕು 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 ಅಂತ ಮಾಡ್ಕೊಂಡು ಹೋದ್ವಿ, ಆದರೆ ಒಂದೊಂದೇ ಹೊರಗಡೆ ಬರ್ತಾ ಇದೆಯಲ್ಲ. ಇದೇ ಸತ್ಯ, ಇದೇ ಸತ್ಯ, ಇದೇ ವಾಸ್ತವ ಸತ್ಯ. ಈಗಲಾದರೂ ಮಾಧ್ಯಮಗಳು ಸತ್ಯವಾದಂತಹ ವಿಚಾರಗಳನ್ನು ಪ್ರಸಾರ ಮಾಡಿ. ಇದು ನಮ್ಮ ಕಳಕಳಿಯ ಮನವಿ. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಒಬ್ಬ ಪ್ರಜೆಯಾಗಿ, ಒಬ್ಬ ಪತ್ರಕರ್ತನಾಗಿ ನಿಮ್ಮಲ್ಲಿ ಕಳಕಳಿಯ ಮನವಿ. ಯಾರಿಗೂ ಸಿಗದಂತಹ ಅವಕಾಶ ನಿಮಗೆ ಸ್ಯಾಟಲೈಟ್ ಚಾನೆಲ್ ಅವ್ರಿಗೆ ಸಿಕ್ಕಿದೆ. ಎಲ್ಲರಿಗೂ ಸಿಗೋದಿಲ್ಲ, ಅದು ನಿಮಗೆ ಸಿಕ್ಕಿದೆ. ಅದನ್ನು ಜನರ ಒಳಿತಿಗಾಗಿ ಬಳಸಿ. ಇದು ನಿಮ್ಮ ಅಕ್ಷರ ಮೀಡಿಯಾ ಕಳಕಳಿ. ಬಂಧುಗಳೇ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.